ನೀವು ವಿಷ ಗೊತ್ತಿಲ್ಲದೆ ಕುಡಿದ್ರೂ ಸಾಯ್ತೀರ. ಅಮೃತ ಗೊತ್ತಿಲ್ಲದೆ ತಗೊಂಡ್ರೂ ನೀವು ಅಮರವಾಗಿರ್ತೀರ. ಗೊತ್ತೋ ಗೊತ್ತಿಲ್ವೋ ವಿಷದ ಕೆಲಸ ಮಾಡುತ್ತೆ, ಅಮೃತದ ಕೆಲಸ ಮಾಡುತ್ತೆ. ಗೊತ್ತಾಗಿ ಬೆರಳಿಟ್ಟು ಸುಡುತ್ತೆ, ಗೊತ್ತಿಲ್ಲದೆ ಸುಟ್ಟು ಬೆಂಕಿ ಸುಡುತ್ತೆ. ಬೆಂಕಿ ಸ್ವಭಾವ, ಅಗ್ನಿ ಅದರ ಗುಣನ ಬಿಡಲ್ಲ. ಅದೇ ಥರನೇ ಭಗವಂತನ ನಾಮಸ್ಮರಣೆಯಲ್ಲಿ ಕಲ್ಯಾಣ ಗುಣ ಇದೆ. ಕಲ್ಯಾಣವನ್ನೇ ಮಾಡೋದು ಭಗವಂತ. ಭಗವಂತನ ನಾಮಸ್ಮರಣೆ ಮಾಡಿ ಕಲ್ಯಾಣ ಆಗೇ ಆಗುತ್ತೆ. ಆದರೆ ನಿಮಗಾಗತ್ತೋ ಬಿಡುತ್ತೋ ಕಲ್ಯಾಣ ಅಂತೂ ಆಗುತ್ತೆ. ಆದರೆ ಮನಸ್ಸು ಕೊಟ್ಟು ಮಾಡಿದಾಗ, ಮನಸ್ಸು ಇಟ್ಟು ಮಾಡಿದಾಗ ಆ ಕಲ್ಯಾಣ ನಿಮ್ಮಿಂದನೇ ಪ್ರಾರಂಭವಾಗುತ್ತಲ್ವಾ.